ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಕ್ರಿಯೇಟಿವ್ ಲಾಗ್ಸ್ K13. ಗೈಸ್, ಆ್ಯಕ್ಚುಲಿ ಏನಂತ ಅಂದರೆ ಡ್ರೈ ಫ್ರೂಟ್ಸಲ್ಲಿ ಕರ್ಜಿಕಾಯಿ ಮಾಡ್ತಾಯಿದ್ದೀನಿ ಬನ್ನಿ. ಸೊ ಅದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ನಿಮ್ಗೆ ತೋರಿಸ್ತೀನಿ. ಸೊ ಅದಕ್ಕೆ ಬಾದಾಮಿ, ದ್ರಾಕ್ಷಿ, ಗೋಡಂಬಿ, ಉತ್ತೆ ಮತ್ತು ಖರ್ಜೂರ, ಪಿಸ್ತಾ ಇಷ್ಟು ಐಟಮ್ಸ್ನ ನಾವು ನೀಟಾಗಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೋಬೇಕು. ಸೊ ಇದೆಲ್ಲ ಹಾಕಿದರೆ ತುಂಬ ಟೇಸ್ಟಿಯಾಗಿರುತ್ತೆ. ಡ್ರೈ ಫ್ರೂಟ್ಸ್ ಕರ್ಜಿಕಾಯಿ ತುಂಬ ಚೆನ್ನಾಗಿರುತ್ತೆ. ಸ್ವಲ್ಪ ನಾವು ಬಾಣಲಿ ತೊಗೋಬೇಕು, ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕೋಬಿಟ್ಟು ಲೋ ಫ್ಲೇಮಲ್ಲಿ ಸ್ವಲ್ಪ ಅದನ್ನು ಹುರ್ಕೋಬೇಕು ಚೆನ್ನಾಗಿ. ಅದು ಸ್ವಲ್ಪ ಕಲರ್ ಚೂರು ಲೈಟಾಗಿ ಕಲರ್ ಶೇಡ್ ಆಗಬೇಕು. ಸೊ ಇವಾಗ ಸ್ವಲ್ಪ ದ್ರಾಕ್ಷಿನ ಹಂಗೆ ಹುರ್ಕೋಬೇಕು. ಆಮೇಲೆ ಗೋಡಂಬಿನೂ ಅಷ್ಟೇ, ಬಾದಾಮಿನೂ ಅಷ್ಟೇ, ಎಲ್ಲನೂ ಇದೇ ಥರ ಸ್ವಲ್ಪ ನಾವು ಲೈಟಾಗಿ ಅದನ್ನು ಹುರ್ಕೋತಾ ಇದ್ದರೆ ತುಂಬಾ ಚೆನ್ನಾಗಿರುತ್ತೆ, ತುಂಬ ಟೇಸ್ಟಿಯಾಗಿರುತ್ತೆ ತಿನ್ನೋಕ್ಕೂ ಸಹ. ಹಾಗೇನೆ ಅದು ತುಂಬಾ ಹೆಲ್ದಿ ಫುಡ್ ಆಗಿಯೂ ಇರುತ್ತೆ. ಸೊ ಯಾವುದೇ ಥರ ತುಂಬ ಆಯಲ್ ಹಾಕಲ್ವಲ್ಲ ನಾವು, ಅದು ಹುರ್ಕೋಬೇಕಾದ್ರೆ ಸ್ವಲ್ಪ ತುಪ್ಪ ಹಾಕಬೇಕು. ತುಪ್ಪ ಹಾಕ್ಬಿಟ್ಟು ಹುರಿದ್ರೆ ಸಖತ್ ಟೇಸ್ಟಿಯಾಗಿರುತ್ತೆ ತಿನ್ನೋಕ್ಕೆ. ನೋಡಿ, ಇದೇ ಥರ ನಾವು ಸ್ವಲ್ಪ ಹುರ್ಕೋತಾ ಇರಬೇಕು. ಎಲ್ಲನೂ ತುಂಬ ಚೆನ್ನಾಗಿ ಹುರ್ಕೊಂಡ್ರೆ ಚೆನ್ನಾಗಿರುತ್ತೆ. ನೀವೇ ನೋಡಿದ್ದೀರಲ್ವ, ಇವಾಗ ಆಲ್ಮೋಸ್ಟ್ ಮಕ್ಕಳುಗಳೆಲ್ಲ ಜಂಕ್ ಫುಡ್ಸ್ ತಿನ್ನೋದು ತುಂಬಾ ಜನ ಇರ್ತಾರೆ. ಸೊ ಅದಕ್ಕೋಸ್ಕರ ಜಂಕ್ ಫುಡ್ಸ್ ಬದಲು ಡ್ರೈ ಫ್ರೂಟ್ಸು ಸಹ ಯಾವ ಮಕ್ಕಳು ಆಲ್ಮೋಸ್ಟ್ ಇವಾಗ ಇಷ್ಟಪಡಲ್ಲ. ಲೈಕ್ ಯಾವಾಗಲೂ ಔಟ್ಸೈಡ್ ಪಿಜ್ಜಾ, ಬರ್ಗರ್ ಈ ಥರ ತಿನ್ನೋಕ್ಕೆ ಲೈಕ್ ಮಾಡ್ತಾರೆ. ಈ ಥರ ಡ್ರೈ ಫ್ರೂಟ್ಸ್ ಎಲ್ಲ ಕೊಟ್ಟರೆ ಯಾವ ಮಕ್ಕಳೂ ಸಹ ಇಷ್ಟಪಡಲ್ಲ ತಿನ್ನೋಕ್ಕೆ. ಸೊ ಅದಕ್ಕೋಸ್ಕರ ನಾವು ಈ ಥರ ಕರ್ಜಿಕಾಯಿ ರೂಪದಲ್ಲಿ ಯಾವ ಮಕ್ಳಿಗೆ ಮಾಡಿಕೊಟ್ರೆ ಅಬ್ವಿಯಸ್ಲಿ ತಿಂತಾರೆ. ಎಲ್ಲ ಡ್ರೈ ಫ್ರೂಟ್ಸ್ನ ಸ್ವಲ್ಪ ಸ್ವಲ್ಪ ಕಟ್ ಮಾಡಿಬಿಟ್ಟು ಸ್ವಲ್ಪ ತುಪ್ಪ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡಿಬಿಟ್ಟು ಅದನ್ನು ಕರ್ಜಿಕಾಯಿ ಮಾಡಿಕೊಟ್ರೆ ಆಟಾಡ್ತಾ ಅವರು ಅಬ್ವಿಯಸ್ಲಿ ತಿಂತಾರೆ. ಸೊ ಅದಕ್ಕೋಸ್ಕರ ಈ ಥರ ಟ್ರೈ ಮಾಡೋಣ ಬನ್ನಿ. ಸೊ ಹಂಗೆ ಅಜ್ಜಿ ತಾತದಿರಿಗೆಲ್ಲ ತುಂಬ ವಯಸ್ಸಾಗಿರುತ್ತೆ, ಅವ್ರ ಬಾಡಿಗೂ ಸ್ವಲ್ಪ ಎನರ್ಜಿ ಬೇಕು ಅಂತ ಅಂದರೆ ಸ್ವಲ್ಪ ಡ್ರೈ ಫ್ರೂಟ್ಸ್ ತಿನ್ನಬೇಕು. ಅವರಿಗೆ ಪಾಪ ಡ್ರೈ ಫ್ರೂಟ್ಸ್ ತಿನ್ನೋಕ್ಕೆ ಅಲ್ಲಿರಲ್ಲ ಬಾಯಲ್ಲಿ, ಅವರಿಗೆ ತುಂಬ ಗಟ್ಟಿ ಇರುತ್ತಲ್ವ ಇದು ಡ್ರೈ ಫ್ರೂಟ್ಸ್ ಎಲ್ಲ. ಸೊ ಅದಕ್ಕೋಸ್ಕರ ನಾವು ಇದನ್ನು ಖರ್ಜೂರ, ಈ ಥರ ಡ್ರೈ ಫ್ರೂಟ್ಸ್ ಉಂಡೆ ಈ ಥರ ಏನಾದ್ರು ಮಾಡಿಕೊಟ್ರೆ ಸ್ವಲ್ಪ ಆಬ್ವಿಯಸ್ಲಿ ತಿಂತಾರೆ. ಸೊ ಅದಕ್ಕೋಸ್ಕರ ಅವ್ರಿಗೂ ಬಾಡಿಗೆ ಎನರ್ಜಿ ಬರಲಿ ಅನ್ನೋ ಕಾರಣಕ್ಕೋಸ್ಕರನೂ ಸಹ ನಾವು ಇದು ಮಾಡಿಕೊಟ್ರೆ, ಯಾರು ನಿಮ್ಮ ಮನೆಯಲ್ಲಿ ವಯಸ್ಸಾದವ್ರು ಇರ್ತಾರಲ್ಲ, ಅಜ್ಜಿ ತಾತ ಅವರಿಗೆ ಅಂತ ಮಕ್ಕಳಿಗೂ ಸಹ ಎಲ್ರೂ ಅವರಿಬ್ಬರಿಗೆ ಅಂತಲ್ಲ, ಎಲ್ಲರೂ ಮನೆಯವರೆಲ್ಲನೂ ತಿನ್ಬೋದು. ತುಂಬ ಚೆನ್ನಾಗಿರುತ್ತೆ, ತುಂಬ ಟೇಸ್ಟಿಯಾಗಿ ಸಖತ್ತಾಗಿರುತ್ತೆ ಈ ಥರ ಕರ್ಜಿಕಾಯಿ ಮಾಡಿದರೆ. ಸೊ ಬನ್ನಿ, ಅದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಎಲ್ಲ ಹೇಳ್ತಾ ಇದ್ದೀನಲ್ವ. ಇದಕ್ಕೆ ಸ್ವಲ್ಪ ಹಂಗೆ ಕೊಬ್ಬರಿ ಇರುತ್ತೆ ನೋಡಿ, ಒಣ ಕೊಬ್ಬರಿನ ತಗೊಬಿಟ್ಟು ಅದನ್ನು ಚೆನ್ನಾಗಿ ಮೇಲ್ಗಡೆದು ಎಲ್ಲನೂ ಎರೆದು ಸೈಡಿಗೆ ಇಟ್ಟು ಒಳಗಡೆದು ಏನು ವೈಟ್ ಕಲರ್ ಬರುತ್ತಲ್ಲ ಅದು ಚೆನ್ನಾಗಿ ತುರಿದ್ಬಿಟ್ಟು ಅದನ್ನು ಸಹ ಸ್ವಲ್ಪ ತುಪ್ಪ ಹಾಕಿ ಚೆನ್ನಾಗಿ ಹುರ್ಕೋಬೇಕು. ಸ್ವಲ್ಪ ಕಲರ್ ಬ್ರೌನ್ ಕಲರ್ ಬರುತ್ತೆ ಅಲ್ಲಿವರೆಗೂ ಚೆನ್ನಾಗಿ ಅದನ್ನು ಕೊಬ್ಬರಿನ ಹುರಿತಾ ಇದ್ದರೆ ಅದು ನಾವೇನು ಗೊತ್ತಾ, ತುಂಬ ಎಣ್ಣೆ ಅಲ್ಲ, ಸ್ವಲ್ಪ ಹಾಕಬೇಕು. ಇದಕ್ಕೆ ತುಪ್ಪನ ಸ್ವಲ್ಪ ಹಾಕ್ಬಿಟ್ಟು ಅದು ಹುರಿದ್ರೆ ಕೊಬ್ಬರಿನ ಸಕ್ಕ ಟೇಸ್ಟಿಯಾಗಿರುತ್ತೆ. ತುಂಬ ಪರಿಮಳ ಘಮ, ಹಂಗೆ ಸ್ಮೆಲ್ಲು, ಹಂಗೆ ಕೊಬ್ಬರಿನೇ ತಿನ್ನಬೇಕು ಅನಿಸುತ್ತೆ. ಎಷ್ಟು ಸಖತ್ತಾಗಿ ಟೇಸ್ಟ್ ಸ್ಮೆಲ್ ತುಂಬ ಚೆನ್ನಾಗಿ ಬರ್ತಾ ಇರುತ್ತೆ. ಡಿಪೆಂಡ್ಸ್, ನೀವು ಎಷ್ಟು ಕೊಬ್ಬರಿ ಹಾಕೋಬೇಕು, ನಿಮ್ಗೆ ಎಷ್ಟು ಕರ್ಜಿಕಾಯಿ ಬೇಕು, ನೀವು ಎಷ್ಟು ಡ್ರೈ ಫ್ರೂಟ್ಸ್ನ ಕಟ್ ಮಾಡಿ ಇಟ್ಕೊಂಡಿದ್ದೀರಾ ಅಷ್ಟು. ನೀವು ಇವಾಗ ಎಕ್ಸಾಂಪಲ್ ಒಂದು ಅರ್ಧ ಕೆಜಿ ಎಲ್ಲ ಡ್ರೈ ಫ್ರೂಟ್ಸು ಸೇರಿ ಒಂದು ಅರ್ಧ ಕೆಜಿ ಮಾಡಿದ್ದೀವಿ ಅಂತ ಅಂದರೆ ಅದಕ್ಕೆ 1-1.5 ಕೊಬ್ಬರಿ ಹಾಕಿದ್ರೆ ಚೆನ್ನಾಗಿರುತ್ತೆ. ಏಕೆಂದರೆ ಕೊಬ್ಬರಿ ತುರಿನೂ ತುಂಬ ಹುರಿದು ಮಾಡಿರ್ತೀವಲ್ವ, ಅದು ಟೇಸ್ಟಿಯಾಗಿ ಸಖತ್ತಾಗಿರುತ್ತೆ. ಸೊ 1 ಕೊಬ್ಬರಿ ಅಥವಾ 1-1.5 ಹಾಕೊಂಡ್ರೆ ಸಾಕು. ಇಲ್ಲ 1 kg ನಾನು ಡ್ರೈ ಫ್ರೂಟ್ಸ್ ಹಾಕಿದ್ದೀನಿ ಅಂತಂದರೆ ಅದಕ್ಕೆ 2 ಕೊಬ್ಬರಿ, ನಾರ್ಮಲ್ ಮೀಡಿಯಮ್ ಸೈಜು 2 ಕೊಬ್ಬರಿ ಹಾಕ್ಬಿಟ್ಟು 2 ಕೊಬ್ಬರಿ ಹಾಕಿದರೆ ಸಾಕು, ಚೆನ್ನಾಗಿರುತ್ತೆ. ನೋಡಿ, ಎಮ್ಮೆ ತುಪ್ಪ ಹಳ್ಳಿ ಕಡೆ ನಿಮಗೆ ಗೊತ್ತಲ್ವಾ, ಹಸಿನ ತುಪ್ಪಕ್ಕಿಂತ ಎಮ್ಮೆ ತುಪ್ಪ ತುಂಬ ಸಖತ್ತಾಗಿರುತ್ತೆ. ನನಗಂತೂ ಸಖತ್ ಇಷ್ಟ. ತುಪ್ಪ ಅಂದರೆ ಎಷ್ಟು ತಿಂತೀನೋ ನನಗೆ ಗೊತ್ತಿಲ್ಲ, ಅಷ್ಟು ಇಷ್ಟ, ತುಂಬ ಚೆನ್ನಾಗಿರುತ್ತೆ. ಸೊ ತುಪ್ಪ ತಿಂದರೆ ದಪ್ಪ ಆಗ್ತಾರೆ ಅದು ಇದು ಅಂತ ಹೇಳ್ತಾರೆ. ತುಪ್ಪ ತಿಂದರೆ ಏನೂ ದಪ್ಪ ಆಗಲ್ಲ, ಅದು ನಮಗೆ ಬೋನ್ಸ್, ನಮ್ಮ ಮೂಳೆಗಳಿಗೆ ಸ್ಟ್ರಾಂಗ್ ಮಾಡುತ್ತೆ. ಹಂಗೆ ತುಂಬ ಹೆಲ್ದಿ ಫುಡ್ ಆಗಿರುತ್ತೆ. ತುಪ್ಪ ತಿಂದರೆ ಏನು ದಪ್ಪ ಆಗಲ್ಲ. ಸುಮಾರು ಜನ ಹೇಳ್ತಾರೆ ತುಪ್ಪ ತಿಂದರೆ ನನಗೆ ಫ್ಯಾಟ್ ಬರುತ್ತೆ ಅದು ಇದು ಅಂತ. ತುಪ್ಪ ತಿಂದರೆ ಏನು ಫ್ಯಾಟ್ ಬರಲ್ಲ ಗೈಸ್, ನೀವು ತುಪ್ಪ ತಿನ್ನಿ. ಸೊ ಇದು ಮೈದೆ ಹಿಟ್ಟು ತೊಗೊಂಡು ಚೆನ್ನಾಗಿ ಸ್ವಲ್ಪ ನೀರು ಹಾಕ್ಬಿಟ್ಟು ಚೆನ್ನಾಗಿ ಮಿದಿಬೇಕು. ಸ್ಮ್ಯಾಶ್ ಮಾಡಿಬಿಟ್ಟು ಒಂದು 1/2 hour ನೆನೆಹಾಕಿದರೆ ಅದು ನಮಗೆ ಅರಿಬೇಕಾದ್ರೆ ತುಂಬ ಸಾಫ್ಟಾಗಿ ಬರುತ್ತೆ. ಸೊ ಮಿಕ್ಸ್ ಮಾಡ್ಕೋಬೇಕಂದ್ರೆ ಇವಾಗ ಡ್ರೈ ಫ್ರೂಟ್ಸ್ ಎಲ್ಲ ಕಟ್ ಮಾಡ್ಕೊಂಡಿದ್ದೀವಲ್ಲ ಅದೆಲ್ಲ ಹಾಕ್ಬಿಟ್ಟು ಸ್ವಲ್ಪ ಕೊಬ್ಬರಿ ಹಾಕ್ಬಿಟ್ಟು ಮಿಕ್ಸ್ ಮಾಡಬೇಕು. ಸಕ್ಕರೆನ ಪುಡಿ ಇಟ್ಕೊಂಡಿರ್ಬೇಕು ನಾವು ಯಾವಾಗಲೂ. ಸಕ್ಕರೆನ ಪುಡಿ ಮಾಡಿ, ಯಾಕೆಂದರೆ ಹಂಗಂಗೆ ಹಾಕಿದ್ರೆ ಚೆನ್ನಾಗಿರಲ್ಲ. ಪುಡಿ ಮಾಡಿಬಿಟ್ಟು ಸಕ್ಕರೆನ ಹಾಕಿದರೆ ಅದು ನಮಗೆ ಹಳ್ಳು ಥರನೂ ಸಿಗೋಲ್ಲ, ಅದು ಎಲ್ಲ ಫುಲ್ಲು ಸ್ಮ್ಯಾಶ್ ಆಗಿರುತ್ತಲ್ವ, ಟೇಸ್ಟಿಯಾಗಿ ಸಿಗುತ್ತೆ. ಈ ಥರ ನಾವು ಯಾವಾಗ ಮಾಡಬೇಕಾದ್ರೂ ಪುಡಿ ಮಾಡಿಬಿಟ್ಟು ಹಾಕೊಳ್ಳಿ. ಕೊಬ್ಬರಿ, ಡ್ರೈ ಫ್ರೂಟ್ಸ್ ಹುರಿದಿರೋದು ಮತ್ತು ಸಕ್ಕರೆ ಇಷ್ಟನ್ನು ಚೆನ್ನಾಗಿ ಹಾಕ್ಬಿಟ್ಟು ಮಿಕ್ಸ್ ಮಾಡಬೇಕು.
ನಿಮಗೆ ಎಷ್ಟು ಡಿಪೆಂಡ್ಸ್, ನೀವು ಎಷ್ಟು ಹಾಕಿದ್ರೆ ಅಷ್ಟು ಶುಗರ್ ಹಾಕೋಬೇಕು. ನಾನು 1 kg ಅಷ್ಟು ಮಾಡಿದ್ವಿ, ಸೊ ಅದಕ್ಕೆ ಒಂದು ಅರ್ಧ kg ಅಷ್ಟು ಸಕ್ಕರೆ ಹಾಕಿದ್ವಿ. ಅರ್ಧ kg ಅಷ್ಟು ಸಕ್ಕರೆ ಹಾಕ್ಬಿಟ್ಟು ಇನ್ನು ಮೇಲ್ಗಡೆ ಖರ್ಜೂರ ಇರುತ್ತಲ್ಲ, ಖರ್ಜೂರನ ಲಾಸ್ಟಿಗೆ ಡ್ರೈ ಮಾಡಿದೆ ಅದನ್ನು ಸ್ವಲ್ಪ, ಯಾಕೆಂದರೆ ಅದು ಮೊದಲೇ ಡ್ರೈ ಮಾಡಿದರೆ ಅದು ಸ್ವಲ್ಪ ಅಂಟ್ಬಿಡುತ್ತೆ. ಲಾಸ್ಟಿಗೆ ಡ್ರೈ ಮಾಡ್ಕೊಬಿಟ್ಟು ಅದನ್ನು ಖರ್ಜೂರನ ಹಾಕ್ಬಿಟ್ಟು ನಿಮ್ಗೆ ಎಷ್ಟು ಅದು ಸ್ವಲ್ಪ ಹಾರಕ್ಕೇನಿಲ್ಲ, ಆಲ್ರೆಡಿ ಆರೋಗಿರುತ್ತೆ, ಅದು ಆರೋದೇನು ಬೇಕಾಗಿಲ್ಲ. ಅದು ಸ್ವಲ್ಪ ಹಂಗೇ ಮಿಕ್ಸ್ ಮಾಡ್ಕೊಳ್ಳಿ. ನಿಮಗೆ ಶುಗರ್, ನಿಮಗೆ ಸಕ್ಕರೆ ಎಷ್ಟು ಬೇಕಷ್ಟು. ಆಮೇಲೆ ಗಸಗಸೆ ತುಂಬಾ ಸಖತ್ತಾಗಿರುತ್ತೆ. ಗಸಗಸೆ ಅಂತೂ ತುಂಬ ಹೆಲ್ದಿಯಾಗಿರುತ್ತೆ. ಸ್ವಲ್ಪ ಗಸಗಸೆಯನ್ನು ಅದರೊಳಗಡೆ ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ ಗೈಸ್, ತುಂಬ ಚೆನ್ನಾಗಿರುತ್ತೆ. ಈ ಥರ ಫುಲ್ ಮಿಕ್ಸ್ ಮಾಡ್ಕೊಳ್ಳಿ, ಎಷ್ಟು ಬೇಕಷ್ಟನ್ನು ಹಾಕ್ಬಿಟ್ಟು ಮೈದಾ ಹಿಟ್ಟನ್ನ ಇರ್ತಲ್ಲ, 1/2 hour ಮುಂಚೆನೇ ನೀವು ಮೈದಾ ಹಿಟ್ಟನ್ನ ಚೆನ್ನಾಗಿ ಸ್ಮ್ಯಾಶ್ ಮಾಡಿ ಮಿದ್ಬಿಟ್ಟು ಇಟ್ಟರೆ, ನಮಗೆ ಇದು ಮುಂಚೆನೇ ಇದು ಇಂಗ್ರೀಡಿಯೆಂಟ್ಸ್ ಎಲ್ಲ ಮಾಡ್ಕೊಂಡಿರ್ತೀವಲ್ಲ, ಇದನ್ನು ಡ್ರೈ ಫ್ರೂಟ್ಸ್ದು ಮಾಡಬೇಕಾದ್ರೆ ಇದನ್ನು, ಸೊ ತುಂಬ ಚೆನ್ನಾಗಿ ಬರುತ್ತೆ ಲಾಸ್ಟಿಗೆ. ಯಾಕೆಂದರೆ ಇದು ಸಿಗಾಕೊಳ್ಳಲ್ಲ, ಡ್ರೈ ಫ್ರೂಟ್ಸ್ ಎಲ್ಲ ಅದು ಮೈದಾ ಹಿಟ್ಟಿಗೆ ಸಿಗಾಕೊಳ್ಳಲ್ಲ, ಅಷ್ಟು ಚೆನ್ನಾಗಿ ಮಿದ್ದಿರ್ತೀವಿ, ಸ್ಮ್ಯಾಶ್ ಮಾಡಿರ್ತೀವಲ್ಲ ಅಷ್ಟು ಸಿಗಾಕೊಳ್ಳಲ್ಲ. ನಿಮ್ಗೆ ಎಷ್ಟು ಬೇಕಷ್ಟು ಚೆನ್ನಾಗಿ ಇದನ್ನು ಕಲಿಸ್ಕೋಬೇಕು. ಗಸಗಸೆನ ಹಾಕ್ತಿದ್ದಾರೆ ನೋಡಿ ಲಾಸ್ಟಿಗೆ ನಮ್ಮಮ್ಮ, ಅದೆಲ್ಲ ಮಿಕ್ಸ್ ಮಾಡಾದ್ಮೇಲೆ ಚೆನ್ನಾಗಿರುತ್ತೆ. ಗಸಗಸೆನೇ ಅದು ತುಂಬ ಹೆಲ್ದಿಯಾಗಿರುತ್ತೆ. ಗಸಗಸೆನೇ ಅಷ್ಟು ನಾವು ಎಷ್ಟು ತಿಂತೀವೋ, ಗಸಗಸೆ ಅಷ್ಟು ಒಳ್ಳೆಯದು ಬಾಡಿಗೆ. ಹಾಗೆ ನಮಗೆ ಲಿವರ್ ಎಲ್ಲ ಕ್ಲೀನ್ ಮಾಡುತ್ತಂತೆ ಗಸಗಸೆ, ನನಗೆ ಗೊತ್ತಿರಲಿಲ್ಲ. ತುಂಬಾ ಪ್ರೋಟೀನ್ ಸಿಗುತ್ತಂತೆ ಗಸಗಸೆಲಿ. ಸೊ ನಾವು ಸ್ವಲ್ಪ ಹಾಲೆಲ್ಲ ಕುಡಿಬೇಕಾದ್ರೆ ಸ್ವಲ್ಪ ಗಸಗಸೆನೂ ಹಾಕೊಂಡು ಕುಡಿದ್ರೆ ತುಂಬ ಹೆಲ್ದಿಯಾಗಿರುತ್ತಂತೆ. ನೋಡಿ, ನೀವು ಈ ಥರ ಟ್ರೈ ಮಾಡಿ, ತುಂಬ ಹೆಲ್ದಿಯಾಗಿರಿ, ಚೆನ್ನಾಗಿರಿ. ಯಾಕೆಂದರೆ ನಿಮಗೆ ಗೊತ್ತು ಈಗಿನ ಫುಡ್ಸ್ ಎಲ್ಲ ನಮಗೆ ಮುಂಚೆ ಆವಾಗಿನ ಕಾಲದಲ್ಲಿ, ಹಳೆ ಕಾಲದಲ್ಲಿ ಯಾವ ಥರ ಇತ್ತು ಫುಡ್ಡು, ಇವಾಗಿನ ಕಾಲದಲ್ಲಿ ಯಾವ ಥರ ಇತ್ತು ಅಂತ. ಸೊ ಫೈನಲಿ ನಾವು ಕರ್ಜಿಕಾಯಿನ ಅರೆದು ಈ ಥರ ಫುಲ್ ಅದನ್ನು ನೀಟು ಚಪಾತಿ ರೋಲ್ ಥರ ಅರೆದ್ಬಿಟ್ಟು ಅದನ್ನು ಕರ್ಜಿಕಾಯಿ ಮಾಡೋ ಮನೇಲಿ ಹಾಕ್ಬಿಟ್ಟು ಅದನ್ನು ಏನು ಡ್ರೈ ಫ್ರೂಟ್ಸ್ ಮಾಡಿರ್ತೀವಲ್ಲ ಅದನ್ನು ಸ್ವಲ್ಪ ಅದರೊಳಗಡೆ ಹಾಕ್ಬಿಟ್ಟು ಈ ಥರ ಪ್ರೆಸ್ ಮಾಡಿ ಈ ಥರ ಮಾಡಿದರೆ ತುಂಬಾ ಚೆನ್ನಾಗಿ ಬರುತ್ತೆ. ನೋಡಿ, ಎಷ್ಟು ಎಲ್ಲೂ ಹೊಡೆದೋಗಲ್ಲ. ಆಯಿಲು ಅಷ್ಟೇ, ಎಲ್ಲ ಆಯಿಲ್ ಒಳಗಡೆ ಅದು ಹಾಕಿದರೆ ಏನು ಬಿಟ್ಕೊಳ್ಳುತ್ತೆ ಅಂತ ಹೇಳ್ತಾರೆ ಸ್ವಲ್ಪ ಜನ. ಆ ಥರ ಏನೂ ಆಗೋಲ್ಲ, ತುಂಬ ಚೆನ್ನಾಗಿ ಬರುತ್ತೆ, ತುಂಬಾ ಸಖತ್ತಾಗಿರುತ್ತೆ ಡ್ರೈ ಫ್ರೂಟ್ಸ್ ಕರ್ಜಿಕಾಯಿ. ಸೊ ನೀವು ಇದೇ ಥರ ಟ್ರೈ ಮಾಡಿ, ನೀವು ಹೆಲ್ದಿಯಾಗಿರಿ, ಎಲ್ರಿಗೂ ಹೆಲ್ದಿ, ನಿಮ್ಮ ಫ್ಯಾಮಿಲಿನೂ ಸಹ ಹೆಲ್ದಿಯಾಗಿ ನೋಡ್ಕೊಳ್ಳಿ, ತುಂಬಾ ಚೆನ್ನಾಗಿರುತ್ತೆ, ಸಖತ್ತಾಗಿ ಟೇಸ್ಟಿಯಾಗಿ ಬರುತ್ತೆ. ಫೈನಲಿ ಈ ಥರ ಬಂದಿದೆ ಗೈಸ್. ಇದೇ ಥರ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಿಮ್ಮ ಸಪೋರ್ಟ್ ಯಾವಾಗಲೂ ನನಗೆ ಇದೇ ಥರ ಇರಲಿ. ಥ್ಯಾಂಕ್ ಯು ಎವ್ರಿವನ್.